ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸಿದ್ದು ಅವ್ರ ಅಪ್ಪನ ಕರೆಯೋದಕ್ಕೆ ಅಂತ ಮುರಳಿ ಮತ್ತು ವೈದೇಹಿ ಮನೆ ಹತ್ರ ಬಂದಿರ್ತಾನೆ. ಅವನು ಮನೆ ಹತ್ರ ಬಂದು ಬಾಗಿಲು ತಡ್ತಾ ಇದ್ದಂಗೆ ಆಚೆ ಬಂದುಬಿಟ್ಟು ಇವನು ಏನಕ್ಕೆ ಬಂದಿದ್ದಾನೆ ಅಂತ ನನಗೆ ಗೊತ್ತು. ಇವನು ಆ ಶಾರದನ ಜೊತೆ ಮರುವಿವಾಹ ಆಗೋದಕ್ಕೆ ಹೋಗ್ತಾ ಇದ್ದಾನೆ, ಅದಕ್ಕೋಸ್ಕರ ನನ್ನ ಕರೆಯೋದಕ್ಕೆ ಅಂತ ಬಂದಿದ್ದಾನೆ. ಇದೆಲ್ಲ ನನಗೆ ಅವಶ್ಯಕತೆ ಇಲ್ಲ. ಇವರು ನನ್ನ ಮನೆಗೆ ಹೋದಾಗ ನನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ, ಇದೆಲ್ಲ ಅವಶ್ಯಕತೆ ಇಲ್ಲ. ಫಸ್ಟು ನೀವೆಲ್ಲ ಒಳಗಡೆ ನಡೆಯಿರಿ ಅಂತ ಹೇಳ್ತಾ ಇರ್ತಾನೆ. ನಾವ್ಯಾಕೆ ಕರಿ ಒಳಗಡೆ ಹೋಗಬೇಕು, ಸಿದ್ದು ನೀವು ಒಳಗಡೆ ಬಾ ಅಂತ ವೈದೇಹಿ ಕರೀತಾ ಇರ್ತಾಳೆ. ಆವಾಗ ಸಿದ್ದು ಏನು ರಿಯಾಕ್ಟ್ ಮಾಡ್ತಾ ಇರೋದಿಲ್ಲ. ಆವಾಗ ಅವ್ನು ಬರೋದಿಲ್ಲ ಕಣೆ, ನೀನು ಯಾಕೆ ಅವನು ಒಳಗಡೆ ಕರಿತೀಯ, ಅವ್ನು ಬರೋದಿಲ್ಲ ಬಿಡು, ಇದೆಲ್ಲ ಫೇಕು, ಅವನಿಗೆ ಏನೋ ಅವಶ್ಯಕತೆ ಇರೋದ್ರಿಂದ ನನ್ನ ಕರೆಯೋದಕ್ಕೆ ಅಂತ ಬಂದಿದ್ದಾನೆ, ಇದೆಲ್ಲ ಏನು ಬೇಕಾಗಿಲ್ಲ, ನೀವು ನಡೀರಿ ಒಳಗಡೆಗೆ, ನಾನು ಮಾತಾಡ್ಕೊಂಬರ್ತೀನಿ ಅಂತ ಹೇಳ್ತಿರ್ತಾನೆ. ಆವಾಗ ನಮ್ಮ ಮುಂದೆನೇ ಮಾತಾಡಿ, ನೀವೇನು ಮಾತಾಡಬೇಕು ಅಂತ ಹೇಳ್ತಿರ್ತಾರೆ ವೈದೇಹಿ. ಆವಾಗ ನಾನು ನಿಮ್ಮ ಮುಂದೆ ಮಾತಾಡೋ ಅವಶ್ಯಕತೆ ಇಲ್ಲ, ನೀವು ನಾನು ಮಾತಾಡೋದ್ರೆ ಏನು ಮಾಡ್ತೀರ ಅಂತ ನನಗೆ ಗೊತ್ತು, ಇವನು ಎಷ್ಟೇ ಹೋಗೋರಿದ್ರು ನಾನು ಅಲ್ಲಿಗೆ ಹೋಗೋದಿಲ್ಲ, ನೀವು ನಡೀರಿ ಒಳಗಡೆಗೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ವೈದೇಹಿ ಮಗಳೂ ಹೇಳ್ತಾಳೆ, ಈ ಅಪ್ಪ ನೀವು ಯಾಕೆ ಹಿಂಗೆ ಆಡ್ತಿದ್ದೀರಾ, ಅಣ್ಣ ಅಷ್ಟು ಪ್ರೀತಿಯಿಂದ ನಿಮ್ಮನ್ನ ಕರೆಯೋದಕ್ಕೆ ಬಂದಿದ್ದಾರೆ, ನೀವು ಹೋಗ್ಬೇಕು ತಾನೇ, ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ. ನೀನು ಚಿಕ್ಕೋಳು, ನಿಂಗೇನೂ ಗೊತ್ತಾಗಲ್ಲ, ನೀನು ಸುಮ್ಮನೆ ಇರು ಅಂತ ಹೇಳ್ತಾನೆ. ನೋಡು ಸಿದ್ದು, ನೀನು ಎಷ್ಟೇ ವೆಯ್ಟ್ ಮಾಡಿದ್ರು ನಾನು ಆ ಮನೆಗೆ ಬರೋದಿಲ್ಲ. ನನಗೆ ಅವತ್ತು ಮಾವ ನೀವು ಎಲ್ಲರೂ ಸೇರಿಕೊಂಡು ಎಷ್ಟು ಅವಮಾನ ಮಾಡಿದ್ದೀರಾ, ನಾನು ಮತ್ತೆ ಆ ಮನೆಗೆ ಬರ್ತೀನಿ ಅನ್ನೋದೆಲ್ಲ ಸುಳ್ಳಿನ ಮಾತು, ನಾನು ಅಲ್ಲಿಗೆ ಬರೋದಿಲ್ಲ, ನೀವು ನಾನು ಬರೋದಿಲ್ಲ ಹೋಗೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಾಕ್ಲಾಕೊಂಡು ಒಳಗಡೆ ಕೊಂಡೋಗ್ಬಿಡ್ತಾರೆ. ಆವಾಗ ಮನೆ ಒಳಗಡೆ ನಿಂತ್ಕೊಂಡು ವೈದೇಹಿ ಹೇಳ್ತಿರ್ತಾಳೆ, ರೀ ಸಿದ್ದು ಎಷ್ಟೋ ದಿವಸ ಆದಮೇಲೆ ನಮ್ಮ ಮನೆ ಹತ್ರ ಬಂದಿದ್ದಾನೆ, ನೀವು ಯಾಕೆ ಈ ಥರ ಮಾಡ್ತಾಯಿದ್ದೀರಾ, ಅವ್ನಿಗೆ ಈ ಥರ ಬೇಜಾರು ಮಾಡೋದು ನನಗೆ ಏಕೋ ಇಷ್ಟ ಆಗ್ತಾಯಿಲ್ಲ, ಅವನು ಅಲ್ಲೇ ಕೂತಿದ್ದಾನೆ ನೋಡಿ, ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಅವನು ಅಲ್ಲಿ ಕೂತಿರೋದನ್ನ ನೋಡಿದ್ರೆ ಅಂತ ಹೇಳ್ತಿರ್ತಾಳೆ. ಅವ್ನು ಸ್ವಲ್ಪ ಹೊತ್ತು ಇರ್ತಾನೆ, ಆಮೇಲೆ ಸುಮ್ಮನೆ ಹೋಗ್ತಾನೆ, ಅದೆಲ್ಲ ಫೇಕ್ ಅಷ್ಟೇ, ಅವ್ರಿಗೆ ಅವಶ್ಯಕತೆ ಇರೋದ್ರಿಂದ ಅವ್ರು ಬಂದಿರೋದು, ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದರೆ ಅವ್ರು ಈ ಕಡೆ ತಿರುಗೂ ನೋಡೋದಿಲ್ಲ, ನೀನು ಸುಮ್ಮನೆ ಒಳಗಡೆ ಹೋಗಿ ಕೆಲಸ ನೋಡ್ಕೊ ಅಂತ ಹೇಳ್ತಿರ್ತಾನೆ. ಅವಾಗ ನೀವು ತುಂಬ ತಪ್ಪು ಮಾಡ್ತಾಯಿದ್ದೀರಾ, ನೀವು ಮಾಡ್ತಿರೋದು ತುಂಬ ದೊಡ್ಡ ತಪ್ಪು, ಸಿದ್ದು ಅವನೇ ಬಂದ್ಬಿಟ್ಟು ಕರಿತಾ ಇರ್ಬೇಕಾರೆ ನೀವು ಹೋಗಬೇಕು, ಯಾಕೆ ಅಂದರೆ ಅಲ್ಲಿ ಆ ಮದುವೆ ಶಾಸ್ತ್ರಗಳಿಗೆಲ್ಲ ನಿಮ್ಮ ಅವಶ್ಯಕತೆ ಇರುತ್ತೆ, ಅದಕ್ಕೆ ಕರೆಯೋದಕ್ಕೆ ಸಿದ್ದು ಬಂದಿರೋದು, ನೀವು ಸುಮ್ಮನೆ ಹೋಗ್ರಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನಿನಗೆ ಇದು ಬೇಡದಿರೋ ವಿಷಯ, ನೀನು ಸುಮ್ಮನೆ ಎದ್ದುಬಿಡು, ನನಗೆ ಕೋಪ ಬರ್ಸ್ಬೇಡ, ನಾನು ಪಾಡಿಗೆ ನಾನು ಸುಮ್ಮನೆ ಎದ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ನಿಮಗೆ ಎಷ್ಟು ಹೇಳಿದ್ರು ಬುದ್ಧಿ ಬರ್ತಾ ಇಲ್ಲ ಅಂತ ಬೈತಾ ಇರ್ತಾಳೆ. ಜ್ಯೋತಿಕಾ ಮನೆ ಆಚೆಗಡೆ ಗಾರ್ಡನಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಮೆಸೇಜ್ ಮಾಡ್ತಿರ್ತಾಳೆ. ಅಲ್ಲಿಗೆ ಪಾರಿಜಾತ ಬರ್ತಾಳೆ. ಗೋಲ್ಡಿ ನಂದು ಮೊಬೈಲ್ ಯಾಕೋ ಸಿಗ್ತಾ ಇಲ್ಲ, ಎಲ್ಲೋ ಮಿಸ್ ಆಗಿದೆ ಅನಿಸುತ್ತೆ, ನನಗೆ ನೀನು ಸ್ವಲ್ಪ ಮೊಬೈಲ್ ಕೊಡ್ತೀಯಾ, ನಿನ್ನ ಮೊಬೈಲಲ್ಲಿ ಒಂದು ಕಾಲ್ ಮಾಡಿಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಅವಾಗ ಅವಳು ಏನು ರಿಯಾಕ್ಟ್ ಮಾಡ್ದೇ ನಗ್ನಕ್ಕೊಂಡು ಮೆಸೇಜ್ ಮಾಡ್ತಿರ್ತಾಳೆ. ಅವಾಗ ಅವಳು ಫೋನ ಕಿತ್ಕೊತಾಳೆ. ಅವಾಗ ಗ್ರಾನಿ ಏನು ಮಾಡೋದಕ್ಕೆ ಹೋಗ್ತಿದ್ದೀರಾ ನೀವು, ನನ್ನ ಫೋನ್ ಕೀಸ್ಕೊಳಕ್ಕೆ ಹೋಗ್ತಿದ್ದೀರಾ, ನನ್ನ ಫೋನ್ನ ಮತ್ತು ನನಗೆ ಸಂಬಂಧಪಟ್ಟ ವಸ್ತುಗಳನ್ನ ಯಾರು ಮುಟ್ಟೋದು ನನಗಿಷ್ಟ ಇಲ್ಲ, ಮುಟ್ಟಿದ್ರೆ ಏನಾಗುತ್ತೆ ಅಂತ ಆಲ್ರೆಡಿ ಗೊತ್ತಾಗಿದೆ ತಾನೇ, ನೀವು ಈಗ ಸುಮ್ಮನೆ ಎದ್ಬಿಡೋದು ಕಲೀರಿ ಅಂತ ಹೇಳ್ಬಿಟ್ಟು ಫೋನ್ನ ಮತ್ತೆ ವಾಪಸ್ ಕಿತ್ಕೊತಾಳೆ. ಇದೇನು ಗೋಲ್ಡಿ, ಒಂದು ಫೋನ್ಗೋಸ್ಕರ ಇಷ್ಟೊಂದು ಅವತಾರ ಆಡ್ತಾ ಇದೆಯಾ ಅಂತ ಅವ್ರ ಅಜ್ಜಿ ಕೇಳ್ತಾ ಇರ್ತಾಳೆ. ಅವಾಗ ಮತ್ತೆ ನೀವು ಹೋಗ್ಲಿ ಬಿಡಿ, ಅದನ್ನೆಲ್ಲ ನಾನೇನು ತಮಾಷೆಯಲ್ಲಿ ಹೇಳಿದೆ ಅಂತ ಹೇಳ್ತಿರ್ತಾಳೆ. ಇವಾಗ ಏನು ಮಾಡ್ತಿದ್ಯಾ ಅಷ್ಟೊಂದು ಫೋನಲ್ಲಿ ಇಟ್ಕೊಂಡು ಅಂತ ಕೇಳ್ತಿರ್ತಾಳೆ. ಅಯ್ಯೋ, ನಿಮ್ಮ ಅಳಿಯ ಇದ್ದಾರಲ್ಲ, ಅದೇ ಮುರಳಿಯವರು ಇದ್ದಾರಲ್ಲ, ಅವರು ಇಲ್ಲಿ ನನಗೆ ಏನೇನು ನಡೀತಾ ಇದೆ ಅಂತ ಅಪ್ಡೇಟ್ಸ್ನ ಕಳಿಸ್ತಾ ಇದ್ದಾರೆ. ಸಿದ್ದು ಎಷ್ಟೇ ಕರೆದ್ರು ಅವರು ಹೋಗ್ತಾ ಇಲ್ವಂತೆ, ಅವ್ರಿಗೆ ಸಿದ್ದುಗೆ ಬರಲ್ಲ ಅಂತ ಅವಮಾನ ಮಾಡ್ತಾ ಇದ್ದಾರೆ, ಅವನು ಆಚೆ ಕಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದಾನಂತೆ ಅಂತ ಹೇಳ್ತಿರ್ತಾಳೆ. ಅವಾಗ ಹೌದು, ಅವನಿಗೆ ಮುರಳಿಗೆ ಅವ್ನು ಇಲ್ಲಿಗೆ ಬಂದಾಗ ಎಷ್ಟೆಲ್ಲ ಅವಮಾನ ಮಾಡಿ ಕಳಿಸಿದ್ರು, ಇವಾಗ ಅವನಿಗೆ ಅವಶ್ಯಕತೆ ಇದೆ ಅಂತ ಹೋಗ್ಬಿಟ್ಟು ಬಾ ಅಂತ ಕರೆದ್ಬಿಟ್ರೆ ಅವ್ನು ಬಂದ್ಬಿಡ್ಬೇಕಾ, ಅವನಿಗೆ ಇದು ಒಂದೇ ಕೆಲಸ ನೋಡು ಅವ್ನು ಕರೆಕ್ಟಾಗಿ ಮಾಡ್ತಾ ಇರೋದು, ಈ ಕೆಲಸನಾದ್ರು ಕರೆಕ್ಟಾಗಿ ಮಾಡ್ತಿದ್ದಾನಲ್ಲ ಅದು ನಮ್ಮ ಪುಣ್ಯ ಅಂತ ಹೇಳ್ತಿರ್ತಾಳೆ. ಈ ವಿಷಯನ ಈ ಶಾರದಂಗೆ ಒಂದು ಸ್ವಲ್ಪ ಹೇಳ್ಬಿಟ್ಟು ಮಜಾ ತಗೊಳ್ಳೋಣ ಇರ್ರಿ, ನಾನು ಶಾರದನ್ ಕರಿತೀನಿ ಅಂತ ಹೇಳ್ಬಿಟ್ಟು ಈ ಶಾರದಾ ಅಂತ ಕರಿತಾಳೆ. ಅವಾಗ ಶಾರದಾ ಆಚೆ ಕಡೆಗೆ ಬರ್ತಾಳೆ. ಏನು ಶಾರದಾ, ಫುಲ್ ಖುಷಿಲಿದೆಯಾ, ಮದುವೆ ನಡೆಯುತ್ತೆ ಅಂತ, ನಿಜವಾಗ್ಲೂ ಈ ಮದುವೆ ನಡೆಯುತ್ತಾ ಅಂತ ಕೇಳ್ತಾ ಇರ್ತಾಳೆ. ಪಾರಿಜಾತ ಹೇಳ್ತಾಳೆ, ಎಲ್ಲಿ ನಡೆಯುತ್ತೆ ಈ ಮದುವೆ, ಆ ಸಿದ್ದು ಹೋಗಿ ಅಲ್ಲಿ ಮುರಳಿನ ಕಾಡಿ ಬೇಡಿ ಬೇಡ್ಕೊತಾ ಇದ್ದಾನೆ, ಆ ಮುರಳಿ ಅಂತೂ ಈ ಮನೇಲಿ ಎಷ್ಟು ಅವಮಾನ ಮಾಡಿದ್ರೋ ಅದೇ ಅವಮಾನ ಅವನು ಮಾಡ್ತಾ ಇರ್ತಾನೆ, ಅಲ್ಲಿ ಅವಮಾನ ಮಾಡಿಸ್ಕೊಂಡು ನಿಂತಿರ್ತಾನೆ ಅವನು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಶಾರದಂಗೆ ಕೋಪ ಬರ್ತಾ ಇರುತ್ತೆ, ಏನು ಕರೆದ್ರಿ ನನಗೆ ಹೇಳಿರಿ, ನಿಮ್ಮ ಕೊಂಕು ಮಾತುಗಳನ್ನೆಲ್ಲ ಕೇಳೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಏನು ಶಾರದಾ, ನಿನ್ಗೆ ಅಷ್ಟೊಂದು ಕಾನ್ಫಿಡೆನ್ಸಾ, ನಿನ್ನ ಗಂಡ ಕರ್ಕೊಂಬಂದ್ಬಿಡ್ತಾನೆ ಮುರಳಿಯವ್ರನ್ನ, ಅವ್ರು ಬರೋದಿಲ್ಲ ಇಲ್ಲಿಗೆ, ನೀನು ಬಂದು ನಿನ್ನ ಮದುವೆ ಮಾಡಿ ನಡೆಸ್ಕೊಟ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ, ಅದೆಲ್ಲ ಆಗದಿರೋ ಮಾತು ಅಂತ ಹೇಳ್ತಿರ್ತಾಳೆ.
ನನಗೆ ನಿಮ್ಮ ಕೊಂಕು ಮಾತುಗಳೆಲ್ಲ ಕೇಳೋದು ಇಷ್ಟ ಇಲ್ಲ. ನನಗೆ ಆಲೋಚನೆ ಇರೋದು ಒಂದೇ, ನನ್ನ ಗಂಡ ಅಲ್ಲಿ ಹೋಗಿ ಏನು ಮಾಡ್ತಿದ್ದಾರೋ, ಅವ್ರಿಗೆ ಏನಾಯಿತು ಏನು ಅಂತ ನಾನು ನನ್ನ ಗಂಡನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ವೇಸ್ಟಾಗಿ ಮಾತಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಿರ್ತಾಳೆ. ಏ, ನೀನು ಈ ಮನೇಲಿ ಎಷ್ಟೇ ಆದರೂ ಕೆಲ್ಸದವಳು ಆಗಿರೋದಕ್ಕೋಸ್ಕರ ಈ ಮನೆಗೆ ಬಂದವಳು. ನೀನು ಹೆಂಗಿರಬೇಕು ಹಂಗಿರೋದನ್ನ ಕಲ್ತ್ಕೋ. ಓವರ್ ಆಗೆಲ್ಲ ಆಡೋದಕ್ಕೆ ಹೋಗ್ಬೇಡ. ನಿನ್ನ ಮದುವೆ ನಡೆಯೋದಕ್ಕೆ ನಾನು ಬಿಟ್ಬಿಡ್ತೀನ ಅಂತ ಹೇಳ್ತಿರ್ತಾಳೆ. ಆಗ ಶಾರದಾ ಹೇಳ್ತಾಳೆ, ನೀನು ಏನೇ ಮಾಡೋಕ್ಕೆ ಹೋದ್ರೂ ಇಲ್ಲಿ ಏನು ನಡಿಬೇಕೋ ಅದನ್ನು ದೈವೇಚ್ಛೆ ಇರುತ್ತೆ. ಇಲ್ಲಿ ದಶರಥ ಸರ್ ಮತ್ತು ಸುಮಿತ್ರಮ್ಮನ ಮುಂದೆ ನನ್ನ ಮದುವೆ ನಡಿಬೇಕು ಅಂತ ಆ ದೇವ್ರ ನಿರ್ಧಾರ ಮಾಡಿರ್ಬೇಕಾರೆ ತಡಿಯೋದಕ್ಕೆ ನೀನು ಯಾರು? ಏನು ನಡಿಬೇಕೋ ಅದು ನಡೆಯುತ್ತೆ. ನೀನು ಓವರಾಗೆಲ್ಲ ಆಡೋದಕ್ಕೆ ಹೋಗಬೇಡ ಅಂತ ಹೇಳ್ತಾ ಇರ್ತಾಳೆ. ಹಾಗಲಕಾಯಿ ಗಿಡಕ್ಕೆ ಪಾತಿ ಮಾಡಿಬಿಟ್ಟು ಅಲ್ಲಿ ಬೆಲ್ಲದ ನೀರನ್ನ ಉಯ್ದ್ರೆ ಆ ಗಿಡ ಯಾವತ್ತೂ ಸಿಹಿ ಆಗಲ್ಲ. ಅದರಲ್ಲಿ ಸಿಹಿಯಾದ ಹಣ್ಣು ಹಾಗಲಕಾಯಿಯೂ ಸಿಹಿ ಆಗೋದಿಲ್ಲ. ನೀವು ಕಹಿ ಇರೋ ಜನಗಳು, ನಿಮ್ಗೆ ಎಷ್ಟೇ ಹೇಳಿದ್ರು ನೀವು ಬರೀ ಕಹಿಯಾಗೇ ಇರ್ತೀರ. ನೀವು ಯಾವತ್ತೂ ಬದಲಾಗೋದಿಲ್ಲ. ನನಗೆ ನನ್ನ ಗಂಡನ ಬಗ್ಗೆ ತಲೆಯಲ್ಲಿದೆ. ನಾನು ಅವ್ರು ಏನಾಯಿತು ಏನು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡಷ್ಟು ನನಗೆ ಪೇಷನ್ಸ್ ಇಲ್ಲ. ಸುಮ್ಮನೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಾರದಾ ಹೊಂಟೋಗ್ಬಿಡ್ತಾಳೆ. ನೋಡಿದ್ರೆ ಗ್ರಾನಿ, ಇವಳಿಗೆ ಎಷ್ಟೊಂದು ಕೊಬ್ಬು, ಎಷ್ಟು ಪೊಗರಲ್ಲಿ ಮಾತಾಡ್ತಾಳೆ ಇವಳು. ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇರು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇರ್ತಾಳೆ. ಆವಾಗ ಪಾರಿಜಾತ ಹೇಳ್ತಾಳೆ, ಗೋಲ್ಡಿ ನೀನು ತಲೆ ಕೆಡ್ಸ್ಕೊಬೇಡ. ಇವ್ರು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ಅಲ್ಲಿ ಮುರಳಿ ಮನೆಗೆ ಬರೋದಕ್ಕೆ ಒಪ್ಕೊಳೋದಿಲ್ಲ. ಆ ಮುರಳಿ ಇಲ್ಲಿಗೆ ಬಂದಿಲ್ಲ ಅಂದರೆ ಸುಮಿತ್ರ ಹೇಳಿದ ಮಾತು ನಡೆಯೋದಿಲ್ಲ. ಇದು ನಡೆದಿಲ್ಲ ಅಂದರೆ ಈ ಮದುವೆ ಎಲ್ಲಿಂದ ನಡೆಯುತ್ತೆ? ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ನೀನು ಆರಾಮಾಗಿರು ಇರ್ತಾಳೆ. ಸಿದ್ದು ಮುರಳಿ ಅವ್ರ ಮನೆ ಆಚೆಗಡೆನೆ ಕೂತ್ಕೊಂಡು ವೆಯ್ಟ್ ಮಾಡ್ತಿರ್ತಾನೆ. ಮುರಳಿ ಮನೆ ಒಳಗಡೆ ಮುರಳಿ ಮತ್ತು ಅವರೆಲ್ಲ ಕೂತ್ಕೊಂಡು ಊಟ ಮಾಡೋದಕ್ಕೆ ಅಂತ ಕೂತಿರ್ತಾರೆ. ಅವಾಗ ಮುರಳಿ ಅನ್ನ ಹಾಕ್ಬಿಟ್ಟು, ಇದೆ ಈ ಸಾವಿರ ಹಾಕು, ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಿರ್ತಾನೆ. ಈ ಮಗಳಿಗೆ ನೀನು ಸಿದ್ದುಗೆ ನೀರನ್ನಾದರೂ ಕೊಟ್ಟಿಯಮ್ಮ ಅಂತ ಕೇಳ್ತಾ ಇರ್ತಾಳೆ. ಅವಾಗ, ಅಮ್ಮ ನಾನು ನೀರು ಕೊಡೋದಕ್ಕೆ ಅಂತ ಹೋದೆ, ಅಣ್ಣ ಯಾವುದೂ ಇಸ್ಕೊಳ್ಲಿಲ್ಲ ಅಮ್ಮ, ಅವ್ರು ಸುಮ್ಮನೆ ಕೂತಿದ್ದಾರೆ ಅಂತ ಹೇಳ್ತಿರ್ತಾಳೆ. ಆವಾಗ ವೈದೇಹಿಗೆ ಬೇಜಾರಾಗ್ತಾ ಇರತ್ತೆ. ವೈದೇಹಿ, ಸಾಂಬಾರು ಹಾಕು ಅಂದರೆ ಏನು ಮಾಡ್ತಾ ಇದೆಯಾ? ಉಪ್ಪು ಹಾಕೋದಕ್ಕೆ ಹೋಗ್ತಾ ಇದೆಯಾ? ನೋಡು, ಈ ಉಪ್ಪನ್ನು ಹಾಕ್ಬಿಟ್ರೆ ನನ್ನ ಮೈಯಲ್ಲಿ BP ವಿಪರೀತ ಆಗ್ಬಿಟ್ಟು ನಾನು ಹೋಗ್ಬಿಡ್ತೀನಿ. ಉಪ್ಪನ್ನು ಹಾಕ್ಬೇಡ, ಫಸ್ಟು ಸಾಂಬಾರು ಹಾಕು ಅಂತ ಹೇಳ್ತಾನೆ. ಅವಾಗ ಅವಳು ಸಾಂಬಾರು ಹಾಕ್ತಾಳೆ. ಅವಾಗ ಊಟ ಮಾಡ್ತಾ ಇರ್ತಾನೆ. ಅವಾಗ, ರೀ ನಿಮ್ಗೊಂದು ಚೂರು ಮಾನವೀಯತೆ ಅನ್ನೋದೇ ಇಲ್ವಲ್ಲ? ಸಿದ್ದು ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ಮಳೆ ಬರೋಂಗಾಗಿದೆ. ಇನ್ನು ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಪಾಪ ಅವನು ಕಷ್ಟ ಆಗುತ್ತೆ. ನೀವು ಹೋಗ್ಬಿಟ್ಟು ಫಸ್ಟು ಮಾತಾಡಿ ಅಂತ ಹೇಳ್ತಿರ್ತಾರೆ. ಅವಾಗ ನಾನು ಯಾವಾಗ ಏನು ಮಾತಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವನು ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ದುಬಿಟ್ಟು ಅವ್ನ ಪಾಡಿಗೆ ಅವ್ನು ಹೋಗ್ತಾನೆ. ನೀನು ಸುಮ್ಮನೆ ಎದ್ದು ಬಿಡು ಅಂತ ಹೇಳ್ತಾ ಇರ್ತಾನೆ. ನೀವು ಮಾಡ್ತಾ ಇರೋದು ತಪ್ಪು. ನೀವು ಅಣ್ಣ ಅಷ್ಟೊತ್ತಿಂದ ನಿಮ್ಮನ್ನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಹೋಗಿ ಅವ್ರನ್ನ ಮೀಟ್ ಮಾಡೋದು ಕಲೀರಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ನೀವು ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ಸಿದ್ದು ಅಣ್ಣನೇ ಆಗಲಿ ಶಾರದಾ ಅವರು ತುಂಬ ಒಳ್ಳೆಯವರು. ಅವರು ಯಾವತ್ತೂ ಯಾವ ತಪ್ಪನ್ನು ಮಾಡೋದಿಲ್ಲ. ಅವ್ರು ನಿಮ್ಮನ್ನ ಕರಿತಾ ಇದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಹೋಗಿ ಮಾತಾಡಿ ಅಂತ ಹೇಳ್ತಿರ್ತಾಳೆ. ನೋಡು, ನೀನು ಮಾತಾಡಬೇಡ, ನೀನು ಚಿಕ್ಕವಳು, ನಿನ್ಗೇನು ಅರ್ಥ ಆಗೋದಿಲ್ಲ, ಸುಮ್ಮನೆ ಇರು ಅಂತ ಹೇಳ್ತಿರ್ತಾನೆ. ಆಗ ವೈದೇಹಿ ಹೇಳ್ತಾಳೆ, ನೋಡಿ ನೀವೇನಾರು ಇವಾಗ ಹೋಗಲ್ಲಿ ಮಾತಾಡಿಲ್ಲ ಅಂದರೆ ನಿಮಗೂ ಈ ಮನೇಲಿಲ್ಲ, ಮನೆಯಿಂದ ಆಚೆ ಹೋಗೋದು ಸಿದ್ದು ಅಲ್ಲ, ನೀವು ಈ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ನಿಮ್ಗೆ ಈ ಮನೇಲಿ ಜಾಗ ನಾನು ಕೊಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ನೋಡಿ, ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀರಾ ಗೊತ್ತಾ? ನೀವು ಮದುವೆ ಮಾಡಿಕೊಂಡು ಅವ್ರ ಅಮ್ಮಂಗೆ ಕೈ ಕೊಟ್ಟು ಬಂದಾಗ ಅವ್ರಿಗೆಲ್ಲ ಎಷ್ಟು ಬೇಜಾರಾಗಿರುತ್ತೆ, ಅವ್ರ ಮನಸ್ಸಲ್ಲಿ ಎಷ್ಟು ನೋವಿರುತ್ತೆ. ನಾನು ಅವ್ರ ಮೇಲೆ ನನಗೆ ಅವ್ರಿಗೆ ಮೋಸ ಮಾಡಿದೆ ಅನ್ನೋ ಪಶ್ಚಾತ್ತಾಪದಲ್ಲಿ ನಾನು ಯಾವಾಗಲೂ ಬೇಯ್ತಾ ಇರ್ತೀನಿ. ನನಗೆ ಬೇಜಾರಾಗ್ತಾ ಇರುತ್ತೆ. ಈಗ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹೋಗ್ಬಿಟ್ಟು ಆ ಮನೇಲಿ ನೀವು ಆ ಮದುವೆ ಆಚಾರ ವಿಚಾರ ಎಲ್ಲನೂ ನಡೆಸ್ಕೊಟ್ಬಿಟ್ಟು ಬಂತು ಅಂದರೆ ನಿಮಗೂ ಒಂದು ಬೆಲೆ ಇರೋದಿಲ್ವಾ? ಹೋಗ್ಬಿಟ್ಟು ಮಾತಾಡ್ರಿ ಸಿದ್ದು ಜೊತೆ, ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಬೈತಾ ಇರ್ತಾಳೆ. ಅಯ್ಯೋ, ಇವಳೇನಪ್ಪ ಹಿಂಗೆ ಹೇಳ್ತಿದ್ದಾಳೆ, ನನಗೇನೆ ಮನೆಯಿಂದ ಆಚೆ ಕಳಿಸ್ತೀನಿ ಅಂತಿದ್ದಾಳಲ್ಲ ನೀವು ಅಂತ ಯೋಚನೆ ಮಾಡ್ತಿರ್ತಾನೆ. ನೀವು ಈಗ ಹೋಗ್ತಿರೋ ಅಥವಾ ನಾನು ಏನು ಮಾಡಲಿ ಅಂತ ಕೇಳ್ತಾ ಇರ್ತಾಳೆ. ಆಯಿತು ಇರು ಮಾರೈತಿ, ಹೋಗಿ ಮಾತಾಡ್ತೀನಿ ಅಂತ ಮುರಳಿ ಹೇಳ್ತಾ ಇರ್ತಾನೆ. ಮುರಳಿ ಆಚೆಗಡೆ ಬಂದ್ಬಿಟ್ಟು, ನೋಡು ಸಿದ್ದು, ನೀನು ಎಷ್ಟೇ ಕಾದ್ರೂ ಏನೂ ಯೂಸ್ ಇಲ್ಲ, ನಾನಂತೂ ಅಲ್ಲಿಗೆ ಬರೋದಿಲ್ಲ, ಸುಮ್ಮನೆ ನೀನು ಟೈಮ್ ವೇಸ್ಟ್ ಮಾಡಬೇಡ, ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ಬಿಟ್ಟು ಅವನು ಬಾಗ್ಲಾಕೊಂಡು ತಿರ್ಗಾ ಒಳಗಡೆಗೆ ಬಂದ್ಬಿಡ್ತಾನೆ. ಶಾರದಾ ಟೆನ್ಷನ್ ಮಾಡ್ಕೊಂಡು ಆಚೆಗಡೆ ಹಿಂಗೆ ಓಡಾಡ್ತಾ ಇರ್ತಾಳೆ. ಅಲ್ಲಿಗೆ ಜ್ಯೋತಿಕಾ ಮತ್ತು ಪಾರಿಜಾತ ಇಬ್ಬರು ಬರ್ತಾರೆ. ಏನು ಇದು ಮದುವೆ ಎಲ್ಲ ನಡೆದು ಬಿಡುತ್ತೆ, ಎಲ್ಲ ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಅಲ್ಲಿ ಏನಾಗ್ತಿದೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಅಪ್ಡೇಟ್ಸು. ಇವಾಗ ನನಗೆ ತುಂಬ ಒಳ್ಳೆ ಫಿಲ್ಟರ್ ಕಾಫಿ ಕುಡಿಬೇಕು ಅಂತ ಆಸೆ ಆಗ್ತಾಯಿದೆ. ಇವಳು ಕಾಫಿ ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಶಾರದಾ ಹೋಗ್ಬಿಟ್ಟು ಕಾಫಿ ತೊಗೊಂಬ ನಮ್ಮಿಬ್ರಿಗೂ ಅಂತ ಹೇಳ್ತಾಳೆ. ಆವಾಗ ಹೋಗಿ ಶಾರದಾ ಕಾಫಿಯಿಂದ ತಗೊಬಂದ್ಬಿಟ್ಟು ಅವಳು ಕೈಲಿ ಕೊಡ್ತಾಳೆ. ಆವಾಗ ಕಾಫಿ ಕೊಟ್ಮೇಲೆ ಕಾಫಿ ಕುಡಿಯೋದು ಬಿಟ್ಬಿಟ್ಟು, ಏನು ಶಾರದಾ ನಿನ್ನ ಮದುವೆ ಚೆನ್ನಾಗಿ ನಡೆದ್ಬಿಡುತ್ತೆ, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಬೇಕು ಅಂತ ಯಾವ ಯೋಚನೆಯೂ ಇಲ್ಲ. ನಮಗೆ ನೋಡು, ನಾವು ಎಷ್ಟು ಕ್ಯೂರಿಯಸ್ ಆಗಿದ್ದೀವಿ, ನಮಗಿರೋ ಆಲೋಚನೆಯೂ ನಿನಗಿಲ್ವಲ್ಲೇ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ನನಗೆ ನನ್ನ ಗಂಡ ಇನ್ನೂ ಮನೆಗೆ ಬರಲಿಲ್ವಲ್ಲ, ಏನಾಯಿತು ಏನೋ ಅಂತ ನನಗೆ ಆ ಯೋಚನೆ ಇದ್ದರೆ ನಿಮಗೆ ಅಂತಾರ ಅಂದ್ಬಿಟ್ಟು ಅವಳು ಗೇಟ್ ಕಡೆನೇ ನೋಡಿಕೊಂಡು ಶಾರದಾ ನಿಂತಿರ್ತಾಳೆ. ಅಲ್ಲಿ ಹೆಂಗೆ ಬರೋದಕ್ಕೆ ಸಾಧ್ಯ? ಮುರಳಿ ಮಾವ ಅಷ್ಟು ಈಸಿಲಿ ಬರೋಕ್ಕೆ ಒಪ್ಕೊಳೋದಿಲ್ಲ.
ನೀನು ಸುಮಿತ್ರಾ ಮತ್ತು ದಶರಥನ್ ಕೈಯಲ್ಲಿ ಮದುವೆ ಮಾಡಿಸ್ಕೊಬೇಕು ಅಂತ ನೀನು ಇಷ್ಟಪಟ್ಟೆ ಅಂತ ಪಾರಿಜಾತ ಹೇಳ್ತಿರ್ತಾಳೆ. ಆಗ ಜ್ಯೋತಿಕ ಹೇಳ್ತಾಳೆ, ನೀನು ಈ ಥರ ಪ್ಲ್ಯಾನ್ ಮಾಡಿದ್ರೆ ನಾನು ಅದಕ್ಕೆ ಪ್ಲ್ಯಾನ್ಗೆ ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟು ಅಲ್ಲಿ ಮುರಳಿ ಮಾವನ್ನ ಕರೆಸಿದ್ರೆ ಮಾತ್ರ ಇಲ್ಲಿ ಮದುವೆ ನಡೆಯೋದು ಅಂತ ಅಮ್ಮನ ಕೈಯಲ್ಲಿ ಹೇಳಿಸ್ದೆ. ಇವಾಗ ನೀನು ನನ್ನ ಪ್ಲ್ಯಾನ್ಗೆ ಕೌಂಟ್ರ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನಿನ್ಗೆ ಆ ಮದುವೆ ಹೆಂಗೆ ನಡೆದ್ಬಿಡ್ತೀಯೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಕಾಫಿ ಲೋಟ ನಿಂಗೆ ಇಟ್ಕೊಂಡು ಕೆಳಗಡೆ ಬಿಟ್ಬಿಡ್ತಾಳೆ. ಕಾಫಿ ಲೋಟ ಕೆಳಗಡೆ ಬಿದ್ದು ಹೊಡೆದೋಗ್ಬಿಡುತ್ತೆ. ಆಗ ಶಾರದನ್ ಕೋಪ ಬರ್ತಾ ಇರುತ್ತೆ. ಅವಾಗ ಶಾರದಾ, ಇಲ್ಲಿ ಕಾಫಿ ಲೋಟ ಕೆಳಗಡೆ ಬಿದ್ದೋಗಿದೆ, ಯಾರು ಬಂದು ತುಣಿದ್ಬಿಟ್ಟು ಕೆಳಗಡೆ ತಿರ್ಗಾ ಜಾರ್ ಬಿದ್ದೋಗ್ಬಿಡ್ತಾರೆ, ಫಸ್ಟು ಅದನ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳ್ತಾಳೆ. ಅವಾಗ ಪಾಪ ಶಾರದಾ ಹೋಗ್ಬಿಟ್ಟು ಅದನ್ನ ಅಲ್ಲಿ ಬಿದ್ದೋಗಿರೋ ಚೂರುಗಳನ್ನೆಲ್ಲ ಬಾಕ್ಸಿಗೆ ಎತ್ತಾಕೊತಾ ಇರ್ತಾಳೆ. ಆವಾಗ ಗ್ರಾನಿ ನೋಡಿ ಇವಾಗ ಇವಳು ಎಲ್ಲಿದ್ದಾಳೆ ಹೇಳಿ, ಕೆಳಗಡೆ ಕೂತ್ಕೊಂಡು ಅಲ್ಲಿ ಗ್ಲಾಸ್ನ ಎತ್ತಾಕ್ತಾ ಇದೆ, ಬಿದ್ದೋಗಿರೋ ಪೀಸ್ನಲ್ಲಿ ಎತ್ತಾಕ್ತಿದ್ದಾಳಲ್ಲ, ಇವಳು ಸ್ಥಾನ ಯಾವತ್ತಿದ್ರು ಅಲ್ಲಿ ಮಾತ್ರ. ನನ್ನ ಹತ್ರ ಮೆರೆಯೋದಕ್ಕೆ ಬಂದರೆ ಆ ನೆಲ ಕೆಲಸದವಳಾಗಿರೋಕೆ ಸಾಧ್ಯ ಇಲ್ಲ. ಈ ಮನೆಯಿಂದ ಇನ್ನೂ ಆಚೆಗಡೆ ಬಿಸಾಕ್ಬಿಡ್ತೀನಿ, ಅದನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಿರ್ತಾಳೆ. ಆವಾಗ ಶಾರದಂಗೆ ತುಂಬ ಕೋಪ ಬರ್ತಾ ಇರುತ್ತೆ. ಆದರೂ ಅವಳು ಏನೂ ರಿಯಾಕ್ಟ್ ಮಾಡ್ದೇ ಸುಮ್ಮನೆ ಅಲ್ಲಿ ಬಿದ್ದಿರೋ ಚೂರುಗಳನ್ನೆಲ್ಲ ಎತ್ತಾಕೊತಾ ಇರ್ತಾಳೆ. ಇದು ಇನ್ನೂ ಅಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾ ಇರ್ತಾನೆ. ಆವಾಗ ವೈದೇಹಿ ಬರ್ತಾಳೆ. ಆವಾಗ ಮುರಳಿ ಚಿಪ್ಸ್ ತಿಂತಾ ಇರ್ತಾನೆ. ರೀ ಇವಾಗ ಹೋಗಿ ನೀವು ಸಿದ್ದು ಅವ್ರ ಜೊತೆ ಮಾತಾಡ್ತಿರೋ ಇಲ್ವೋ ಅಂತ ಕೇಳ್ತಾರೆ. ಆವಾಗ ನಿನ್ನೇನೆ ಹಿಂಗೆ ತಲೆ ತಿಂತೀಯಾ, ನನಗೆ ಇಲ್ಲದೆ ಇರೋದು ನನ್ನ ಮಗ ಎಲ್ಲ ವೆಯ್ಟ್ ಮಾಡ್ತಾನೆ ಅನ್ನೋದು ನನಗೇ ಇಲ್ಲ, ನಿನಗೇನು ಅಂಥದ್ದು ಅಂತ ಹೇಳ್ತಾ ಇರ್ತಾರೆ. ಆವಾಗ ಸಿದ್ದು ಬಂದು ಅಷ್ಟೊಂದು ಕೇಳ್ಕೊತಿದ್ದಾನೆ ಅಂದರೆ ನೀವು ಅಲ್ಲಿ ಹೋಗಿ ಮಾತಾಡಬೇಕಾಗಿರೋದು ವೆರಿ ಇಂಪಾರ್ಟೆಂಟು, ಇವಾಗ ಒಯ್ತಿರೋ ಅಥವಾ ನಿಮ್ಮನ್ನ ಈ ಮನೆಯಿಂದ ನಾನು ಆಚೆ ಹಾಕಲ್ಲ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಇದೇನಪ್ಪ ಇದು, ನನ್ನೇ ಮನೆಯಿಂದ ಆಚೆ ಹಾಕ್ತೀನಿ ಅಂತಾಳೆ. ನನಗೆ ಗಂಡನಾಗ ಒಂಚೂರು ಬೆಲೆನೇ ಇಲ್ವೇನೆ, ಯಾಕೆ ಈ ಥರ ಹೇಳ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇವಾಗ ನೀವು ಹೋಗಿ ಮಾತಾಡ್ಬೇಕು ಅಷ್ಟೇನೆ ಅಂತ ಹೇಳ್ತಾಳೆ. ಆವಾಗ ಸಿದ್ದು ಹತ್ರ ಮಾತಾಡೋದಕ್ಕೆ ಅಂತ ಮುರಳಿ ಆಚೆ ಕಡೆಗೆ ಹೋಗ್ತಾನೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.